ಕರುನಾಡು ವಾಣಿಯ ಧ್ವನಿ ಕರುನಾಡಿಗಾಗಿ, ಕರುನಾಡಿನ ಜನರಿಗಾಗಿ, ಕರುನಾಡಿನ ಜನರಿಗೋಸ್ಕರ, ಕರುನಾಡಿನ ಜನರೊಂದಿಗೆ ವೈದ್ಯರಾಗಬೇಕೆಂಬ ಕನಸಿಗೆ ಕೇಂದ್ರ ಸರ್ಕಾರ ಎಳ್ಳು ನೀರು ಹಾಕಿದಂತಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದಾಗಿ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು, ವಿದ್ಯಾರ್ಥಿಗಳ ಸ್ಥಿತಿ ಡೋಲಾಯಮಾನವಾಗಿದೆ. ಕೇಂದ್ರ ಸರ್ಕಾರವೇ ಇದಕ್ಕೆ ನೇರ ಹೊಣೆ ಹೊರಬೇಕೆಂದು ಕೆಪಿಸಿಸಿ ಪದವೀಧರ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಕೃಷ್ಣಮೂರ್ತಿ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಆಡಳಿತವಿರುವ ರಾಜಸ್ಥಾನ, ಜಾರ್ಖಂಡ, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗುತ್ತಿರುವುದು ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ. 2017ರಿಂದ 24ರವರೆಗೆ ಕೇಂದ್ರ ನಡೆಸಿದ 70ಕ್ಕೂ ಹೆಚ್ಚು ಸ್ಪರ್ಧಾತ್ಮಕ ಪತ್ರಿಕೆಗಳು ಸೋರಿಕೆಯಾಗುತ್ತಿರುವುದು ಕೇಂದ್ರ ಸರ್ಕಾರದ ವೈಫಲ್ಯವೆಂದೇ ಹೇಳಬಹುದು. ವೈದ್ಯರಾಗಬೇಕೆಂಬ ಹಲವು ವರ್ಷಗಳಿಂದ ವ್ಯಾಸಂಗ ಮಾಡಿದ ವಿದ್ಯಾರ್ಥಿಗಳ ಜೊತೆ ಕೇಂದ್ರ ಸರ್ಕಾರ ಚೆಲ್ಲಾಟವಾಡುತ್ತಿದೆ. ಇದರಿಂದ ಮಾನಸಿಕವಾಗಿ ವಿದ್ಯಾರ್ಥಿಗಳು ನೊಂದಿದ್ದಾರೆ. ಕೂಡಲೇ ನೀಟ್ ಪರೀಕ್ಷೆಯನ್ನು ರಾಜ್ಯಗಳಿಗೆ ವಹಿಸಿಕೊಡಬೇಕು. ಪ್ರತಿಯೊಂದಕ್ಕೂ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡುತ್ತಿರುವ ವಿದ್ಯಾರ್ಥಿ ಸಂಘಟನೆಗಳು ಕೇಂದ್ರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಬೇಕಿದೆ ಎಂದು ಸಂಘಟನೆಗಳಿಗೆ ಕರೆ ನೀಡಿದವರು, ನೀಟ್ ಪರೀಕ್ಷೆಯೇ ಭ್ರಷ್ಟಾಚಾರದ ಕೂಪ ಎಂದು ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಕೃಷ್ಣಮೂರ್ತಿ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಬೆಳಿಗ್ಗೆ ಒಂದು ಶಾಕಿಂಗ್ ನ್ಯೂಸ್. ಸೊ ದ ಎಕ್ಸಾಮ್ ವಿಚ್ ವಾಸ್ ಹೆಲ್ಡ್ ಆನ್ May 3rd, 2026, that is NEET exam, has been cancelled because of the question paper leak ಅಂತ ಈ ನ್ಯೂಸ್ ಬೆಳಗ್ಗೆ ನೋಡಿದೆ. ಸೊ ಈ ನೀಟ್ ಎಕ್ಸಾಮ್ ಯಾರು ಕಂಡಕ್ಟ್ ಮಾಡ್ತಾ ಇದ್ದಾರೆ? ಸೊ ನಮ್ಮ ಕೇಂದ್ರ ಸರ್ಕಾರ. ಸೊ ಪ್ರತಿ ವರ್ಷ ಕ್ವಶನ್ ಪೇಪರ್ ಲೀಕ್ ಆಗ್ತಾ ಇದೆ ಅಂತಂದರೆ ಇದು ನಮ್ಮ ಕೇಂದ್ರ ಸರ್ಕಾರದ ವೈಫಲ್ಯ ಅಂತ ಹೇಳ್ಬೋದಾ ನಾವು? 2017 to till 2024 ವರೆಗೂ 70 ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಿದೆ. 70 ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕ್ವಶನ್ ಪೇಪರ್ ಲೀಕ್ ಆಗಿದೆ. ಹಾಗಿದ್ರೆ ನಮ್ಮ ಕೇಂದ್ರ ಸರ್ಕಾರ ವಿದ್ಯಾರ್ಥಿಗಳ ಜೀವನದ ಅಥವಾ ಭವಿಷ್ಯದ ಬಗ್ಗೆ ವಿಚಾರ ಇಲ್ವಾ? ಅವ್ರಿಗೆ ಭವಿಷ್ಯ ಹಾಳು ಮಾಡ್ತಾ ಇದೆನಾ? ಪ್ರತಿ ವರ್ಷ ಈ ಥರ ಕ್ವಶನ್ ಪೇಪರ್ ಲೀಕ್ ಆಗೋದು, ಪ್ರತಿ ವರ್ಷ ನಾವು ಮರುಪರೀಕ್ಷೆ ಮಾಡ್ಲಿಕ್ಕಾಗ್ತದ? ಈ ವರ್ಷ 22 ಲಕ್ಷ ಜನ ವಿದ್ಯಾರ್ಥಿಗಳು ಬರೆದಿದ್ದಾರೆ ಇಡೀ ನಮ್ಮ ದೇಶದಲ್ಲಿ. 22 ಲಕ್ಷ ಜನ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಅಪಿಯರ್ ಆಗಿದ್ದಾರೆ. ನಮ್ಮ ಕರ್ನಾಟಕದಿಂದ 1.40 ಲಕ್ಷ ವಿದ್ಯಾರ್ಥಿಗಳು ಬರೆದಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ಲಿಕ್ಕೆ ಆಗ್ತಾ ಇಲ್ವಾ ಕೇಂದ್ರ ಸರ್ಕಾರದಿಂದ? ಈ ಥರ ಪ್ರತಿ ವರ್ಷ ಪೇಪರ್ ಲೀಕ್ ಆಗಿ ಪ್ರತಿ ವರ್ಷ 2 ಸರಿ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆಯೋದಂತಂದರೆ ವಿದ್ಯಾರ್ಥಿಗಳಿಗೆ ಇದು ದೊಡ್ಡ ಟಾರ್ಚರ್ ಆಗುತ್ತೆ. ನೀಟ್ ಬರೀಲಿಕ್ಕೆ ಕೆಲವು ವಿದ್ಯಾರ್ಥಿಗಳು ಒಂದೊಂದು ವರ್ಷ 2 ವರ್ಷದಿಂದ ಮತ್ತೆ ಲಾಂಗ್ ಟರ್ಮ್ ಹೋಗಿ ಮತ್ತೆ ಬರೆದಿರ್ತಾರೆ. ಸೊ ಅದು ಎಷ್ಟು ಮಾನಸಿಕವಾಗಿ ವಿದ್ಯಾರ್ಥಿಗಳಿಗೆ ಅದು ಯಾವ ರೀತಿ ಆಘಾತವಾಗುತ್ತೆ, ಅದು ಮಾನಸಿಕವಾಗಿ ವಿದ್ಯಾರ್ಥಿಗಳು ಯಾವ ಥರ ಕುಗ್ಗಿ ಹೋಗ್ತಾರೆ, ಅದರ ಜೊತೆ ಪೋಷಕರಿಗೂ ಎಷ್ಟು ತೊಂದರೆ ಆಗತ್ತೆ. 2 ವರ್ಷ 3 ವರ್ಷ ಕೆಲವರು ನೀಟ್ ಲಾಂಗ್ ಟರ್ಮ್ ಕೂತು ಎಕ್ಸಾಮ್ ಬರೆದಿರ್ತಾರೆ. ಈ ಥರ ಎಕ್ಸಾಮ್ ಬರೆದಿರೋ ವಿದ್ಯಾರ್ಥಿಗಳು ಮಾನಸಿಕವಾಗಿ ದೇ ಆರ್ ಎಂಡಿಂಗ್ ಅಪ್ ಇನ್ ಸಮ್ ಪ್ರಾಬ್ಲಮ್ಸ್, ಸಮ್ ಸೈಕಾಲಜಿಕಲ್ ಡಿಸಾರ್ಡರ್ಸ್. ಸೊ ಇದಕ್ಕೆ ನೇರ ಹೊಣೆ ನಮ್ಮ ಕೇಂದ್ರ ಸರ್ಕಾರ. So we, as a doctor, we are seeing lot of students who are suffering with some psychological disorders because of all these things.
ಈಗ ಆಲ್ರೆಡಿ ವಿದ್ಯಾರ್ಥಿಗಳು ಇಷ್ಟು ಲಕ್ಷ ಜನ ವಿದ್ಯಾರ್ಥಿಗಳು ಮತ್ತೆ ಮರು ಪರೀಕ್ಷೆ ಬರಿಬೇಕು ಅಂತಂದರೆ ಸರಿಯಾದ ಪ್ರಶ್ನೆ ಪತ್ರ ಲೀಕ್ ಆಗದೇ ಇರೋ ಥರ ನೋಡ್ಕೊಂಡು ನಮ್ಮ ಕೇಂದ್ರ ಸರ್ಕಾರಕ್ಕೆ ಒಂದು ನೀಟ್ ಎಕ್ಸಾಮ್ ನಡೆಸ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ? ಇದು ನಮ್ಮ ಕೇಂದ್ರದ ಮಂತ್ರಿ ಮತ್ತು ಕೇಂದ್ರ ಸರ್ಕಾರದ ವೈಫಲ್ಯ ಅಂತಲೇ ನಾವು ಹೇಳ್ಬೋದು. ನಿಮಗೆ ಪಾರದರ್ಶಕವಾಗಿ ನೀಟ್ ಎಕ್ಸಾಮ್ ನಡೆಸ್ಲಿಕ್ಕಾಗಲಿಲ್ಲ ಅಂತ ಅಂದರೆ ಮುಂಚೆ ಯಾವ ಥರ ಇತ್ತು ಅದೇ ಥರ ರೆಸ್ಪೆಕ್ಟಿವ್ ಸ್ಟೇಟ್ಗಳಿಗೆ ಎಕ್ಸಾಮ್ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ. ಏಕೆ ಮುಂಚೆನೂ ನಾವು ಮೆಡಿಕಲ್ ವಿದ್ಯಾರ್ಥಿಗಳು ಮೆಡಿಕಲ್ ಸೀಟ್ ತೊಗೊಂಡು ಓದಿದ್ದಾರೆ ಬಿಫೋರ್ ನೀಟು. ನಮ್ಮದು ಒಂದು ಮನವಿ ಕೇಂದ್ರ ಸರ್ಕಾರಕ್ಕೆ, ನಿಮಗೆ ಕ್ಲೀನ್ ಆ್ಯಂಡ್ ಫೇರ್ ಎಕ್ಸಾಮ್ ನೀಟ್ ಎಕ್ಸಾಮ್ ನಡೆಸಲಿಕ್ಕಾಗಲಿಲ್ಲ ಅಂದರೆ ಆಯಾ ರಾಜ್ಯ ಸರ್ಕಾರಕ್ಕೆ ಎಕ್ಸಾಮ್ ನಡೆಸಲಿಕ್ಕೆ ಅವಕಾಶ ಮಾಡಿಕೊಡಿ. ಇಲ್ಲದೆ ಹೋದರೆ ಪ್ರತಿ ವರ್ಷ ಇದೇ ಥರ ಆದರೆ ಯಾರು ಪೋಷಕರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ವಿದ್ಯಾರ್ಥಿಗಳು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಎಲ್ಲರೂ ಬೀದಿಗೆ ಇಳಿಬೇಕಾಗತ್ತೆ. ಬೀದಿಗೆ ಇಳಿದು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕಾಗತ್ತೆ. ಸೊ ನಾನು ನಮ್ಮ ವಿದ್ಯಾರ್ಥಿ ಸಂಘಟನೆಗಳಿಗೆ ಮನವಿ ಮಾಡ್ತೀನಿ, ಇಲ್ಲಿ ನಮ್ಮ ರಾಜ್ಯ ಸರ್ಕಾರದ ಎದುರುಗಡೆ ನೀವು ಹೋರಾಟ ಮಾಡೋದು ಬಿಟ್ಟು ಹೋಗಿ ಕೇಂದ್ರ ಸರ್ಕಾರದ ಎದುರುಗಡೆ ಹೋರಾಟ ಮಾಡಲಿಕ್ಕೆ ರೆಡಿಯಾಗಿ. ಅತ್ಯಂತ ಪಾರದರ್ಶಕವಾಗಿ ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ, ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಒಳ್ಳೆ ಆಡಳಿತ ಕೊಡ್ತಾ ಇದೆ, ಒಳ್ಳೆ ಸರ್ಕಾರ ನಡೆಸ್ತಾ ಇದೆ. ಇಲ್ಲಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ರಾಜ್ಯದಲ್ಲಿ ಹೋರಾಟ ಮಾಡೋದು ಬಿಟ್ಟು ಹೋಗಿ ಕೇಂದ್ರ ಸರ್ಕಾರದಲ್ಲಿ ಹೋರಾಟ ಮಾಡಿ. ಪ್ರತಿ ವರ್ಷ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡ್ತಾ ಇದ್ದಾರೆ ಇವರು. ವಿದ್ಯಾರ್ಥಿಗಳು ಎಷ್ಟು ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ ಈ ಥರ ಪ್ರಶ್ನೆ ಪತ್ರಿಕೆ ಲೀಕ್ ಆಗೋದ್ರಿಂದ. ಓದೋದೇ ಪದೇ ಪದೇ ಓದಿ ಎಕ್ಸಾಮ್ ಬರೆಯೋದು, ಎಕ್ಸಾಮ್ ಬರೆದವ್ರಿಗೆ ಗೊತ್ತಿರುತ್ತೆ ಅದು ಅವ್ರು ಎಷ್ಟು ಎಫರ್ಟ್ ಹಾಕಿರ್ತಾರೆ. ಸೊ ಹಾಗಾಗಿ ನನ್ನದು ಒಂದು ಮನವಿ, ಸೊ ಕೇಂದ್ರ ಸರ್ಕಾರಕ್ಕೆ ದಯಮಾಡಿ ನಿಮಗೆ ಎಕ್ಸಾಮ್ ನಡೆಸಲಿಕ್ಕಾಗಲಿಲ್ಲ ಅಂದರೆ ಆಯಾ ರಾಜ್ಯಗಳಿಗೆ ಮುಂಚೆ ಯಾವ ಥರ ಇತ್ತು ಅದೇ ಥರ ಮಾಡಲಿಕ್ಕೆ, ಎಕ್ಸಾಮ್ ಆಗಲಿಕ್ಕೆ, ಕಂಡಕ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ.